ಇತಿಹಾಸ, ಪುರಾಣ ಅಥವಾ ಮಹಾಕಾವ್ಯಗಳು ಏನಿದೆ ಇವುಗಳ ವಿಶ್ಲೇಷಣೆಗಳು ಹೇಗಾಗ್ತಾ ಇವೆ? ಪುರಾಣವನ್ನು ಬಂಜೀಕರಣ ಮಾಡುವ ಕ್ರಮ ಇದು ನಮ್ಮದಾಗಿಸ್ಕೊಳ್ಳೋಕೆ. ರಾಮನ ಬಗ್ಗೆ, ರಾಮನ ಪಾತ್ರದ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ ಭಾರತೀಯರಿಗೆ ಒಂದು ಕಲ್ಪನೆ ಇದೆ. ಕಿರೀಟ ಎಲ್ಲ ತೊಟ್ಟ ರಾಮ ಬೇರೆ, ಶಬರಿಗೆ ಸಿಕ್ಕುವ ರಾಮ ಬೇರೆ. ಮಹಾಭಾರತದಲ್ಲೂ ಜಿಹಾದ್ ಇದೆ, ಭಗವದ್ಗೀತೆನ ಒಂದು ಜಿಹಾದ್. ಅವರು ಯಾವ ಕನ್ನಡಕದ ಮುಖಾಂತರ ನೋಡ್ತಾ ಇದ್ದಾರೆ? ಯಾವುದನ್ನ ನಮ್ಮದಾಗಿಸ್ಕೊಳ್ಳೋದಿಲ್ಲವೋ ಅವಾಗ ಈ ಸಮಸ್ಯೆಗಳು ಉಂಟಾಗ್ತವೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಸಾಮಾನ್ಯವಾಗಿ ದಿನನಿತ್ಯ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತನಾಡುವಂತಹ ನಾನು ಇವತ್ತು ಬೇರೆ ಒಂದು ವಿಚಾರದ ಜೊತೆ ನಿಮ್ಮ ಜೊತೆ ಒಂದಷ್ಟು ವಿಚಾರವನ್ನ ಹಂಚಿಕೊಳ್ಬೇಕು ಅಂತ ಬಂದಿದ್ದೇನೆ. ಒಂದಷ್ಟು ವಿಚಾರ ಮಂಥನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಡೆಯೋದಿದೆ. ಯಾವ ವಿಚಾರ ಮಂಥನ ನಡೆಯೋದಿದೆ? ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರಗಳು ಅಂತಂದರೆ ಇತಿಹಾಸ, ಪುರಾಣ ಅಥವಾ ಮಹಾಕಾವ್ಯಗಳು ಏನಿದೆ ಇವುಗಳ ವಿಶ್ಲೇಷಣೆಗಳು ಹೇಗಾಗ್ತಾ ಇವೆ. ಕೆಲವರು ಹೇಳೋ ಪ್ರಕಾರ ಇದನ್ನು ಎಡಪಂಥೀಯ ಕಣ್ಣಿನಿಂದ ನೋಡಿ ಒಂದಷ್ಟು ವಿಶ್ಲೇಷಣೆಗಳಾಗ್ತಾ ಇದೆ. ಕೆಲವರು ಹೇಳೋ ಪ್ರಕಾರ ಬಲಪಂಥೀಯ ಕಣ್ಣುಗಳಿಂದ ನೋಡಿ ಇದರ ವಿಶ್ಲೇಷಣೆಗಳಾಗ್ತಾ ಇವೆ. ಆದರೆ ವಾಸ್ತವವಾಗಿ ಸತ್ಯದ ಮುಖಾಂತರ ವಿಶ್ಲೇಷಣೆ ಆಗುವಂಥ ಕೆಲಸಗಳು ಕೂಡ ಆಗಬೇಕಾಗಿದೆ ಅಲ್ವಾ? ಸೊ ಈ ರೀತಿ ವಿಶ್ಲೇಷಣೆ ಮಾಡುವ ನಿಟ್ಟಿನಲ್ಲಿ ನಾವು ನಮ್ಮ ನಂಬಿಕೆಗಳನ್ನು, ಅಂದರೆ ಭಾರತೀಯರು ಆ ಮಹಾಕಾವ್ಯಗಳ ಮೇಲೆ, ಆ ಮಹಾಕಾವ್ಯಗಳ ಪಾತ್ರಗಳ ಮೇಲೆ, ಪುರಾಣಗಳಲ್ಲಿನ ಸನ್ನಿವೇಶಗಳ ಮೇಲೆ, ಅಲ್ಲಿನ ಒಂದು ಸಾಂಸ್ಕೃತಿಕ ಹಿನ್ನೆಲೆಯ ಮೇಲೆ ಇಟ್ಟಿರುವಂಥ ನಂಬಿಕೆಗಳನ್ನು ಒಡೆಯುವಂಥ ಕೆಲಸ ವಿಶ್ಲೇಷಣೆಯ ಹೆಸರಿನಲ್ಲಿ ಅಥವಾ ಹೊಸ ಕೃತಿಗಳ ರಚನೆಯ ಹೆಸರಿನಲ್ಲಿ ಆಗ್ತಾ ಇದೆಯಾ? ಸೊ ಸ್ನೇಹಿತರೆ, ಈ ವಿಚಾರ ಮಂಥನ ಮಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಶ್ರೀಧರ ಮೂರ್ತಿಯವರಿದ್ದಾರೆ. ಸೊ ಶ್ರೀಧರ ಮೂರ್ತಿಯವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ವಿಚಾರಧಾರೆಯನ್ನು ನಮ್ಮ ವೀಕ್ಷಕರಿಗೆ ತಲುಪಿಸ್ತೀರಿ ಅಂತ ವಿಶ್ವಾಸದೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೀವು ಬಂದಿರುವಂತಹ ಒಂದು ಪ್ರಮುಖವಾದಂತಹ ವಿಚಾರ ಅಂತಂದರೆ ಪುರಾಣ ಭಂಜನೆ ಅನ್ನುವಂಥದ್ದೇನಿದೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು, ಒಂದಷ್ಟು ವಿಚಾರವನ್ನು ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ತಿಳಿಪಡಿಸಬೇಕು ಅನ್ನೋದಕ್ಕಾಗಿ ನಾವು ನಿಮಗೆ ಆಹ್ವಾನ ಕೊಟ್ಟಿದ್ವಿ. ನಮ್ಮ ಆಹ್ವಾನಕ್ಕೆ ಒಪ್ಪಿ ನೀವು ಬಂದಿದ್ದೀರಿ. ನಾನು ಆರಂಭದಲ್ಲಿ ಈ ವಿಚಾರವನ್ನು ಹೇಗೆ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ಮೊನ್ನೆ ಅಷ್ಟೇ ಭಗವಾನರು ಒಂದು ವಿಚಾರವನ್ನು ಎತ್ತಿದರು. ರಾಮ ಮಾಂಸಾಹಾರಿ ಅನ್ನುವಂಥ ವಿಚಾರವನ್ನು ಎತ್ತಿದರು. ಸಾಮಾನ್ಯವಾಗಿ ರಾಮನ ಬಗ್ಗೆ, ರಾಮನ ಪಾತ್ರದ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ ಭಾರತೀಯರಿಗೆ ಒಂದು ಕಲ್ಪನೆ ಇದೆ, ಒಂದು ನಂಬಿಕೆ ಇದೆ. ರಾಮನ ಬಗ್ಗೆ ಈ ರೀತಿಯ ಇನ್ನೊಂದು ವಿಚಾರ ಅವಾಗ ಪ್ರಸ್ತಾಪಕ್ಕೆ ಬರೋದು, ರಾಮ ಶಂಭೂಕನನ್ನು ಕೊಂದ, ಅಂದರೆ ಆತ ಶೂದ್ರ ಅನ್ನೋ ಕಾರಣಕ್ಕಾಗಿ ರಾಮ ಶಂಭೂಕನನ್ನು ಕೊಂದ. ಸೊ ರಾಮ ಶೂದ್ರ ವಿರೋಧಿ. ಸೊ ಈ ರೀತಿಯ ವಿಶ್ಲೇಷಣೆಗಳು ಇತ್ತೀಚಿನ ದಿನಗಳಲ್ಲಿ ಆಗಾಗ ಕೇಳಿಬರುತ್ತೆ. ಆದರೆ ಇದು ವ್ಯತಿರಿಕ್ತವಾದದ್ದು, ನಮ್ಮ ಭಾರತೀಯರ ನಂಬಿಕೆಗಳಿಗೆ ವ್ಯತಿರಿಕ್ತವಾದದ್ದು. ಈ ರೀತಿ ಯಾಕೆ ಆಗ್ತಾ ಇದೆ? ನಂಬಿಕೆಗಳ ಮೇಲೆ ಗದಾಪ್ರಹಾರ ಮಾಡುವಂಥ ಕೆಲಸಗಳು ಇದು ಈಗ ಹೊಸದಾಗಿ ಶುರುವಾಗಿರೋದೋ, ಅಥವಾ ಮಹಾಭಾರತದ ಪಾತ್ರಗಳ ವಿಶ್ಲೇಷಣೆ ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋದು, ಇದು ಎಡಪಂಥೀಯ ವಿಚಾರಧಾರೆಯ ಪ್ರಭಾವವೋ, ಅಥವಾ ಯಾವ ರೀತಿ ಈ ಥರದ ಮನಸ್ಥಿತಿಯನ್ನು ನೀವು ವಿಶ್ಲೇಷಣೆ ಮಾಡ್ತೀರಿ? ಪುರಾಣ ಬಂಜೀಕರಣ ಅಥವಾ ಡಿಮಿಥಿಫಿಕೇಶನ್ ಅಂತ ಕರೀತೀವಿ. ಇದು 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಶುರುವಾಗಿತ್ತು. ಯುರೋಪ್ನಲ್ಲಿ ಶುರುವಾಗುವಾಗ ಬಹಳ ಮುಖ್ಯ ಕಾರಣ ಪ್ರೊಟೆಸ್ಟೆಂಟ್ ಧರ್ಮ ಅವಾಗ ಹುಟ್ಕೊಳ್ತು. ಕ್ರಿಶ್ಚಿಯನ್ ನಂಬಿಕೆಗಳ ಜೊತೆಗೆ ಒಂದು ಜಗಳ ಇತ್ತು. ಅದರ ಸ್ವರೂಪವೇ ಬೇರೆ. ನಮ್ಮಲ್ಲಿ ಬಹಳ ಮುಖ್ಯವಾಗಿ 70ರ ದಶಕದಲ್ಲಿ ನವ್ಯ ಸಾಹಿತ್ಯ ಬಂತಲ್ಲ, ಅವಾಗ ಒಂದಿಷ್ಟು ಎಡಪಂಥೀಯ ಚಿಂತನೆಗಳ ಜೊತೆಗೆ ಬಂತಲ್ಲ, ಡಿಮಿಥಿಫಿಕೇಷನ್ನ ಕಲ್ಪನೆಯನ್ನು ಅಲ್ಲಿಂದ ತಗೊಂಡು ಬಂದರು. ಅಂತಹ ಪ್ರಯತ್ನ ಇದುವರೆಗೂ ನಡೀತಾ ಇದೆ. ಅದು ಕೆಲವರು ಸೂಕ್ಷ್ಮವಾಗಿ ಮಾಡಿದ್ದಾರೆ, ಕೆಲವರು ನೇರವಾಗಿ ಮಾಡಿದ್ದಾರೆ. ಇದು ನಡೀತಾ ಇದೆ. ಆದರೆ ನಮ್ಮ ಡಿಮಿಥಿಫಿಕೇಷನ್ನು ಅಲ್ಲಿಂದೆಲ್ಲೋ ಬರಬೇಕಾಗಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಮಾಸ್ತಿಯವರು ಶ್ರೀರಾಮನವಮಿ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಮಾಸ್ತಿಯವರು ಶ್ರೀರಾಮನವಮಿಯ ದಿವಸ ಹೋಗ್ತಾರೆ ಗವಿಪುರಂನಲ್ಲೆಲ್ಲೋ ಒಂದು ತೋಟದ ಹತ್ರ ಹೋಗ್ತಾರೆ. ಗೌಡ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಮಾಸ್ತಿ ಹೋಗಿ, ಯಾಕಪ್ಪ ಇಲ್ಲಿ ಕೂತಿದೆಯಾ ಹಬ್ಬದ ದಿವಸ ಅಂತಂದರೆ, ಸ್ವಾಮಿ ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋಗುವಾಗ ಇಲ್ಲಿ ಬಂದಿದ್ರಂತೆ, ಈ ಬಾವಿ ಅವರೇ ತೋಡಿದ್ದಂತೆ. ಇದು ನಾನು ಬಹಳ ಮುಖ್ಯವಾಗಿ ಇದನ್ನು ಹೇಳ್ತಾ ಇದ್ದೇನೆ, ಯಾಕಂದರೆ ನೀವು ಭಾರತದ ಯಾವ ಹಳ್ಳಿಗೆ ಹೋಗಿ ಕಲ್ಪನೆ ಇದೆ, ರಾಮ ಇಲ್ಲಿ ಬಂದಿದ್ದ, ಸೀತೆ ಇಲ್ಲಿ ಬಂದಿದ್ರು, ಇಲ್ಲಿ ಹಾಕಿದ್ರು ಅಂತ ಹೇಳಿ ಅವನು ಹೇಳ್ತಾನಂತೆ. ನಾನು ಪ್ರತಿ ರಾಮನವಮಿಗೆ ಇಲ್ಲಿ ಬಂದು ಕಾಯ್ತೀನಿ, ರಾಮ ಸೀತೆ ಬರ್ತಾರಂತೆ. ಎಲ್ಲಿ ನಮಗೆಲ್ಲಿ ಸ್ವಾಮಿ, ಪುಣ್ಯವಂತರಿಗೆ ಅದು ಕಾಣಿಸ್ಕೊತಾರೆ, ಅವರು ನಮಗೆಲ್ಲಿ ಕಾಣಿಸ್ಕೊತಾರೆ, ಅದರ ಒಂದು ಆಸೆ ಇರುತ್ತಲ್ಲ, ಬಂದು ಕೂತ್ಕೊಳ್ತೀನಿ ನಾನು ಇಲ್ಲಿ.
ಸರಿ ಹೀಗೆ ನಮ್ಮ ತಾತ ನೋಡಿದ್ರಂತೆ ನಾಮಗೆಯಲ್ಲಿ ಹೀಗೆ ಮಾತುಕತೆ ನಡೀತಾ ಇರುತ್ತೆ. ಹೀಗೆ ಮಾಸ್ತಿ ಮತ್ತು ಅವರು ಮಾತಾಡ್ತಾ ಇರುವಾಗ ಅಲ್ಲಿಬ್ಬರು ಚಿಕ್ಕ ದಂಪತಿಗಳು ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ಅಲ್ಲಿ ಮರೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇವ್ರು ಮಾತಾಡೋದು. ಮಾಸ್ತಿ ಹೇಳ್ತಾರೆ, ನೋಡಿ ಇದರ ಬಂದಿದ್ದಾರಲ್ಲ ರಾಮ ಸೀತೆ. ಸ್ವಾಮಿ ನೀವು ಎಲ್ಲಿ ತಪ್ಪು ತಿಳ್ಕೊಂಡಿದ್ರ, ಅವ್ರು ನನ್ನ ಚಿಕ್ಕ ಮಗ ಸೊಸೆ ಬಂದಿರೋದಲ್ಲಿ ಅವರು ನೀವು ಯಾರೋ ಹಿರಿಯರು ಅಪರಿಚಿತರು ಬರೋಕ್ಕೆ ಸಂಕೋಚ ಪಟ್ಕೊಂಡು ಅಲ್ಲಿ ನಿಂತಿದ್ದಾರೆ ಅಷ್ಟೇ. ಕವನ ಹೆಂಗೆ ಎಂಡಾಗುತ್ತೆ ಅಂದರೆ ಮಾಸ್ತಿ ಇಲ್ಲ ಅವರೇ ರಾಮ ಸೀತೆ, ಅವ್ರ ರೂಪದಲ್ಲಿ ನಾವು ರಾಮ ಸೀತೆಯನ್ನು ನೋಡ್ತಾ ಇದ್ವಿ, ಇವರೇ ಜನಕ, ನಾನೇ ದಶರಥ. ಸೊ ನಮ್ಮ ದೇಶ ಮಹಾಕಾವ್ಯಗಳನ್ನು ಕಲ್ಪನೆ ಮಾಡ್ಕೊಂಡ ರೀತಿ ಇದು. ಅದು ಯಾರೋ ವ್ಯಾಸರು ಬರೆದಿದ್ದು ವಾಲ್ಮೀಕಿ ಬರೆದಿದ್ದು ಅಲ್ಲ. ಇದು ಪುರಾಣವನ್ನು ಬಂಜೀಕರಣ ಮಾಡುವ ಕ್ರಮ, ಇದು ನಮ್ಮದಾಗಿಸ್ಕೊಳ್ಳೋ ಕ್ರಮ. ಈಗ ನಿಮಗೆ ಕಿರೀಟ ಎಲ್ಲ ತೊಟ್ಟ ರಾಮ ಬೇರೆ, ಶಬರಿಗೆ ಸಿಕ್ಕುವ ರಾಮ ಬೇರೆ, ಅಹಲ್ಯೆಗೆ ಸಿಕ್ಕುವ ರಾಮ ಬೇರೆ. ಎಷ್ಟು ರೂಪಗಳು ರಾಮನಿಗೆ. ಇದು ನಮ್ಮ ಕಾವ್ಯ ಬಹಳ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಪಂಪ ಮಾಡಿದ್ದು ಇದೆ ಕೆಲಸ. ಈಗ ನೋಡಿ, ಮಹಾಭಾರತದಲ್ಲೂ ಜಿಹಾದ್ ಇದೆ ಅನ್ನುವಂಥ ಒಂದು ವ್ಯಾಖ್ಯಾನಗಳು ಈಗ ಬರ್ತಾ ಇದೆ. ಭಗವದ್ಗೀತೆನೇ ಒಂದು ಜಿಹಾದು. ಅಂದರೆ ಭಗವದ್ಗೀತೆಯನ್ನು ನಮ್ಮ ಪರಂಪರೆಯಲ್ಲಿ ಕವಿಗಳು ಸಾಹಿತಿಗಳು ನೋಡಿದಂತಹ ಒಂದು ರೀತಿ ಏನು, ಆ ಭಾವನೆಗಳೇನು, ಈಗಿನ ಜನ ಈಗ ಯಾರು ಅದನ್ನು ಜಿಹಾದ್ ಅಂತ ಹೇಳ್ತಿದ್ದಾರೋ ಅವರು ನೋಡ್ತಾ ಇರುವಂತಹ ಒಂದು ಭಾವನೆಗಳೇನು, ಅವರು ಯಾವ ಕನ್ನಡಕದ ಮುಖಾಂತರ ನೋಡ್ತಾ ಇದ್ದಾರೆ, ಯಾವ ಕಣ್ಣಿನ ಮುಖಾಂತರ ನೋಡ್ತಾ ಇದ್ದಾರೆ. ಈ ಸಮಸ್ಯೆ ಯಾಕೆ ಉಂಟಾಗುತ್ತೆ ಅಂತಂದರೆ, ಯಾವುದನ್ನು ನಮ್ಮದು ಆಗಿಸ್ಕೊಳ್ಳೋದಿಲ್ವೋ ಆವಾಗ ಈ ಸಮಸ್ಯೆಗಳು ಉಂಟಾಗುತ್ತೆ. ನಿಮಗೆ ಶ್ರೀಕೃಷ್ಣನನ್ನು ಪಂಪನು ಚಿತ್ರಿಸ್ತಾನೆ, ಕುಮಾರವ್ಯಾಸನು ಚಿತ್ರಿಸ್ತಾನೆ. ಪಂಪ ಜೈನ ಕವಿ, ಅವನಿಗೆ ಬೆಳಗುವೇನಲ್ಲಿ ಲೌಕಿಕಂ ಇಲ್ಲಿ ಜನಾಗಮಂ ಅನ್ನೋದು ಬಹಳ ಸ್ಪಷ್ಟ ಇದೆ. ಅವನು ಆದಿಪುರಾಣವನ್ನು ಬರೆದಿರೋದು ಆಧ್ಯಾತ್ಮಿಕ ವಿಚಾರಗಳಿಗಾಗಿ. ಅವನಿಗೆ ಮಹಾಭಾರತ ಅದು ಧರ್ಮಗ್ರಂಥ ಅಲ್ಲ, ಅವನು ಲೌಕಿಕವನ್ನು ಹೇಳೋದಕ್ಕೆ ಹೊರಟಿದ್ದಾನೆ. ಶ್ರೀಕೃಷ್ಣ ಸಂಧಾನಕ್ಕಾಗಿ ದುರ್ಯೋಧನನ ಆಸ್ಥಾನಕ್ಕೆ ಬರ್ತಾನೆ. ಇದು ವ್ಯಾಸರಿಂದ ಬಂದಿರೋ ಚಿತ್ರ. ಇದು ಕುಮಾರವ್ಯಾಸ ಕೊಡ್ತಾನೆ. ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಶ್ರೀಕೃಷ್ಣ ಬರ್ತಿದ್ದ ಹಾಗೇನೆ ದುರ್ಯೋಧನ ಎದ್ದು ನಿಂತ್ಕೊಳ್ಳೋದಿಲ್ಲ. ಕೃಷ್ಣ ತನ್ನ ಕಾಲಿನಿಂದ ಬೆರಳಿನಿಂದ ಅದುಮ್ತಾನೆ. ಅವನ ಸಿಂಹಾಸನದ ಸಮೇತವಾಗಿ ದುರ್ಯೋಧನ ಅವನ ಕಾಲ್ಬಡಿಗೆ ಬಂದು ಬೀಳ್ತಾನೆ. ಇದು ಕುಮಾರವ್ಯಾಸನ ಚಿತ್ರಣ. ಇದು ಮೂಲ ವ್ಯಾಸ ಭಾರತ ನಮ್ಮ ಪರಂಪರೆಯಲ್ಲೂ ಇದೆ. ಇದನ್ನು ಪಂಪ ಹೆಂಗೆ ಬದಲಾಯಿಸ್ತಾರೆ ನೋಡಿ. ನಾನು ಒಪ್ಪುವ ಡಿಮಿಥಿಫಿಕೇಶನ್, ನಮ್ದು ಆಗಿಸ್ಕೊಳ್ಳುವ ಡಿಮಿಥಿಫಿಕೇಶನ್ ಇದು. ಇಲ್ಲಿ ಶ್ರೀಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅಂತ ಗೊತ್ತಾದ ಕೂಡ ದುರ್ಯೋಧನ ಕಟ್ಟಪ್ಪಣೆ ಮಾಡ್ತಾನೆ. ಯಾರೂ ಎದ್ದು ನಿಂತ್ಕೊಳ್ಬಾರ್ದು, ಇದು ಮಹಾರಾಜರ ಆಜ್ಞೆ, ಯಾರು ಎದ್ದು ನಿಂತ್ಕೊಂಡ್ರು ನಾನು ತಲೆ ಕಡ್ದು ಹಾಕ್ಬಿಡ್ತೀನಿ ಅಂಥೇಳಿ ಆಜ್ಞೆ ಮಾಡ್ತಾನೆ. ಪಂಪ ಬರೀತಾನೆ, ಶ್ರೀಕೃಷ್ಣನ ನವಿಲು ಗರಿ ಅಂತಃಪುರದ ರಾಜ ಗೃಹದ ಬಾಗಿಲಿನಲ್ಲಿ ಕಾಣಿಸ್ಕೊಳ್ತಲ್ಲ, ತನಗೆ ಗೊತ್ತಿಲ್ಲ ದುರ್ಯೋಧನ ಎದ್ದಿತ್ಕೊಂಡ್ಬಿಡ್ತಾನೆ. ಬೇರೆ ಯಾರಿಗೂ ಎದ್ದು ನಿಂತ್ಕೊಳ್ಬೇಡಿ ಅಂತ ಹೇಳಿದ ದೊರೆ ಅವನೇ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಅಂದರೆ ಕೃಷ್ಣನ ವ್ಯಕ್ತಿತ್ವ ಹಂಗಿತ್ತು. ನಿಮಗೆ ಎದ್ದು ನಿಂತ್ಕೊಳ್ಳಿ ಅಂತ ಆರ್ಡ್ರ್ ಮಾಡಿದ್ದು ನಿಂತ್ಕೊಳ್ಳೋದಲ್ಲ, ಅದು ನೋಡ್ತಿದ್ದಂಗೆ ಎದ್ದು ನಿಂತ್ಕೊಂಡ್ಬಿಡು. ಯಾರೋ ಎದ್ದು ನಿಂತ್ಕೊಳ್ಬೇಡಿ ಅಂತ ಹೇಳಿದ ದುರ್ಯೋಧನನೇ ಎದ್ದು ನಿಂತ್ಕೊಂಡು. ಇದು ಬದಲಾವಣೆ. ಇದು ವ್ಯಾಸ ಭಾರತದಲ್ಲಿ ಇಲ್ಲ ಇದು, ಅಥವಾ ನಮ್ಮ ಯಾವ ಮಹಾಭಾರತದಲ್ಲೂ ಇಲ್ಲ ಇದು. ಆದರೆ ನಾನು ಇದನ್ನು ಒಪ್ತೀನಿ. ಪಂಪ ಕೊಟ್ಟ ಈ ಚಿತ್ರಣ ಇದೆಯಲ್ಲ, ಕೃಷ್ಣ ಎಷ್ಟು ದೊಡ್ಡವನ ಕಾಣ್ತಾನೆ ನನ್ನ ಕಣ್ಣಿಗೆ. ಸೊ ಕೃಷ್ಣ ದೇವರಲ್ಲ ಪಂಪನಿಗೆ, ಅವನು ರಾಜತಾಂತ್ರಿಕ ಮಾತ್ರ, ರಾಜತಂತ್ರಜ್ಞ ಮಾತ್ರ. ತಪ್ಪಿಲ್ಲ, ನನಗೇನು ನನ್ನ ನಂಬಿಕೆಗೇನು ಘಾಸಿ ಆಗಲಿಲ್ಲ. ಅದೇ ನೀವು ಶ್ರೀಕೃಷ್ಣನನ್ನು ಸ್ತ್ರೀಲೋಲ ಅಂತ ಕರೀರಿ. ಅದು ನಿಮಗೆ ಭಾಗವತ ಯಾಕೆ ಅವನು ಸ್ತ್ರೀಲೋಲ ಅನ್ನೋದಕ್ಕೆ ನೂರಾರು ಅರ್ಥ ಕೊಟ್ಟಿದೆ. ನಮ್ಮಲ್ಲಿ ಶ್ರೀಕೃಷ್ಣನ ಲೀಲೆಯನ್ನು ಹೇಳೋದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಭಾಗವತ. ಭಾಗವತದಲ್ಲಿ ಕೂಡ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣ ಬರೋದು. ಇನ್ನು 9 ಸ್ಕಂದಗಳು ಕೂಡ ನಿಮಗೆ ಅವತಾರದ ಬೇರೆ ಬೇರೆ ಕಲ್ಪನೆಗಳನ್ನು, ಬೇರೆ ಬೇರೆ ಕಥೆಗಳನ್ನು ಹೇಳ್ಕೊಂಡು ಬರುತ್ತೆ. ನಿಮ್ಗೆ ಈ ಕತೆ ಅರ್ಥ ಆಗಲಿಲ್ಲ ಅಂದರೆ ಈ ಪ್ರಶ್ನೆಗಳು ಉಂಟು. ಅಂದರೆ ಈಗ ಕಥೆ ಅರ್ಥ ಆಗೋದು ಒಂದು, ಆ ಕಥೆಯಲ್ಲಿರುವಂಥ ಪಾತ್ರಗಳನ್ನು ವಿಸ್ತರಣೆ ಮಾಡೋದು, ಅದನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ಜನಕ್ಕೆ ತೋರಿಸುವಂಥದ್ದು ಒಂದು. ಇದರಲ್ಲಿ
ಉದ್ದೇಶಗಳು ಬಹಳ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಒಂದು ಪಾತ್ರವನ್ನು ನೋಡಿದಾಗ ಆ ಪಾತ್ರ ವಿಸ್ತರಣೆ ಮಾಡುವ ಒಂದು ಆ ಹಾದಿಯಲ್ಲಿ ಕೆಲವರು ನಂಬಿಕೆಗಳನ್ನು ಘಾಸಿಪಡಿಸುವ ಉದ್ದೇಶ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಇರೋದೇ ಇಲ್ಲ. ಅವರಿಗೆ ಆ ಪಾತ್ರಗಳ ವಿಸ್ತರಣೆ ಮತ್ತು ಆ ಪಾತ್ರಗಳ ವಿಶ್ಲೇಷಣೆ ಅಷ್ಟೇ. ಮತ್ತೆ ಕೆಲವರು ಇರ್ತಾರೆ, ಅವರಿಗೆ ನಂಬಿಕೆಗಳನ್ನು ಘಾಸಿ ಮಾಡಬೇಕು ಅಂತಲೇ ಪಾತ್ರಗಳ ವಿಸ್ತರಣೆ ಮತ್ತು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ನಾನು ಆಗಲೇ ಹೇಳಿದಾಗೆ ರಾಮ ಮಾಂಸಾಹಾರಿ ಅನ್ನುವಂಥದ್ದು. ಸೊ ಇದೊಂದು ಸರಳವಾದಂಥ ಒಂದು ಇದು. ಇನ್ಯಾವುದೋ ಒಂದು ಮೊನ್ನೆ ನೋಡಿದೆ, ಪುಣೆಯಲ್ಲಿ ಒಂದು ಯೂನಿವರ್ಸಿಟಿ ಸ್ಟೂಡೆಂಟ್ಸು ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ, ಅದು ರಾಮಾಯಣದ ಸಮಯ. ಅದರಲ್ಲಿ ರಾವಣ ಬಂದು ಸೀತೆಯನ್ನು ಛೇಡಿಸೋದು, ಈಗಿನ ಕಾಲದಲ್ಲಿ ಏನೋ ಹೇಳ್ತಾರಲ್ಲ ಫ್ಲರ್ಟ್ ಮಾಡೋದು. ಸೊ ರಾವಣ ಸೀತೆಯನ್ನು ಫ್ಲರ್ಟ್ ಮಾಡ್ತಾನೆ. ಸೊ ಆ ರೀತಿಯ ಮಾಡಿದಾಗ ಒಂದು ಪಾತ್ರದ ವಿಶ್ಲೇಷಣೆಗೂ ಒಂದು ಪಾತ್ರದ ನಂಬಿಕೆ ಮೇಲೆ ಘಾಸಿ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಸೊ ಈ ವ್ಯತ್ಯಾಸಗಳನ್ನು ಜನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಿಮಗೆ? ಇದು ಇಲ್ಲೊಂದು ಬಹಳ ಮುಖ್ಯವಾದ ಸಂಗತಿ ಇದೆ. ನಾನು ನಮ್ಮಲ್ಲಿ ಈ ಮಣ್ಣಿನ ಪುಣ್ಯ ಅದು ಬಹಳ ದೊಡ್ಡದು, ಅವಧೂತರು ಹುಟ್ಟಿ ಬಂದಿರತಕ್ಕಂತಹ ನಾಡಿದು ನಮ್ಮದು. ಅದು ನಿಮಗೆ ಗೋವಿಂದ ಭಟ್ರು ಶರೀಫರಿಗೆ ಜನಿವಾರ ಹಾಕ್ತಾರೆ, ಅಂಥ ನಾಡಿದು. ನಮ್ಮಲ್ಲಿ ಈ ಒಡಕೆ ಅನ್ನೋದು ಇವರು ಏನು ತೋರಿಸ್ತಾ ಇದ್ದಾರೋ ಅದು ಶಂಕರಲಿಂಗ ಭಗವಾನರು, ಸದ್ಗುರು ಶಂಕರಲಿಂಗ ಭಗವಾನರು ಮಧ್ಯ ಕರ್ನಾಟಕದಲ್ಲಿದ್ದ ಇಂತಹ ಬಹಳ ದೊಡ್ಡ ಅವಧೂತರು. ಅವರು ದೇಶ ಪರ್ಯಟನೆ ಮಾಡುವಾಗ ಚಿಕ್ಕಜಾಯೂರ್ ಹತ್ರ ಬಣವೆಕಲ್ಲು ಅಂತ ಒಂದು ಊರಿಗೆ ಬರ್ತಾರೆ. ಅದು ಮುಸ್ಲಿಮರು ಬಹಳ ಪ್ರಧಾನವಾಗಿರ್ತಕ್ಕಂತಹ ಊರದು. ಇಲ್ಲಿ ಬಣವೆಕಲ್ಲಿಗೆ ಬಂದಾಗ ಅವರು ಉರ್ದುನಲ್ಲಿ ಕುರಾನನ್ನು ಅವರಿಗೆ ಉಪದೇಶ ಮಾಡ್ತಾರೆ. ಇವರು ಅವಧೂತರು, ಹಿಂದೂ ಧರ್ಮದ ಸ್ಥಾಪನೆಗಾಗಿ ಇಡೀ ದಕ್ಷಿಣ ಭಾರತವನ್ನು ಸುತ್ತಿದವರು. ಅವ್ರ ಜೊತೆಗಿದ್ದ ಹೇಳ್ತಾರೆ, ಏನು ಹುಚ್ಚಾಟ ಮಾಡ್ತಾಯಿದ್ದೀರಿ ನೀವು, ಅಷ್ಟು ಜನ ನಿಮ್ಮನ್ನು ನಂಬಿಕೊಂಡು ಬಂದಿದ್ದಾರೆ, ನಿಮ್ಮನ್ನು ಗುರುಗಳು ಅಂತ ಸ್ವೀಕರಿಸಿದ್ದಾರೆ, ನೀವು ಅವ್ರಿಗೆ ಯಾಕೆ ಭಗವದ್ಗೀತೆ ಹೇಳಬಾರದು, ಕುರಾನ್ ಯಾಕೆ ಹೇಳ್ತಾ ಇದ್ದೀರಾ? ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಭಗವದ್ಗೀತೆ ಹೇಳ್ಬೋದು, ಅವರು ನಂಬೋದು. ಅವ್ರು ಚಿಕ್ಕಂದಿಂದ ಏನು ನಂಬ್ಕೊಂಬಂದಿದ್ದಾರೆ, ಕುರಾನು ಅವರ ಧರ್ಮ ಅಂಥೇಳಿ. ನಾಳೆ ಅವರಿಗೆ ತಾಕ್ಲಾಟ ಶುರುವಾಗುತ್ತೆ, ನಾನು ಭಗವದ್ಗೀತೆಯನ್ನು ನಂಬಲೋ ಕುರಾನನ್ನು ನಂಬಲೋ. ನೀವು ನಂಬಿಕೆಯನ್ನು ಕಿತ್ತು ಹಾಕೋದು ಸುಲಭ, ಮರುಸ್ಥಾಪನೆ ಮಾಡೋದು ಅಸಾಧ್ಯ ಅಂತ. ಇದು ಹಿಂದೂಗಳಿಗೂ ನಿಜ, ಮುಸ್ಲಿಮರಿಗೂ ನಿಜ, ಕ್ರಿಶ್ಚಿಯನ್ಗಳಿಗೂ. ನೀವು ಒಂದು ನಂಬಿಕೆ ಬಂದಿರುವ ನಂಬಿಕೆಯನ್ನು ಕಿತ್ತು ಹಾಕ್ಬಿಡ್ಬೋದು ನೀವು. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ಸೊ ಹಿರಣ್ಯಕಶಿಪು ನಂಬಲಿಲ್ಲ, ಪ್ರಹ್ಲಾದ ನಂಬದ. ಕಂಬದಿಂದಲೋ ಬಿಂಬದಿಂದಲೋ ಮೋಕ್ಷ ಅವರಿಗಾಯಿತು. ಒಬ್ಬನಿಗೆ ಕಂಬದಿಂದ ಆಯಿತು, ಇನ್ನೊಬ್ಬನಿಗೆ ಬಿಂಬದಿಂದ ಆಯಿತು. ನಂಬಿಯೂ ನಂಬದಿಗ ಸಿಂಬಳದ ಹೊಳ ನೀನು ಮಂಕುತಿಮ್ಮ. ಸೊ ನೀವು ಒಂದೋ ನಂಬಿ, ಇಲ್ಲ ನಂಬಬೇಡಿ. ಈ ನಂಬಿಯೂ ನಂಬದಿರುವ ಸಿಂಬಳದ ಹುಳುಗಳಿದಾರಲ್ಲ, ಅವ್ರ ಬಗ್ಗೆ ನೀವು ಹೇಳ್ತಾ ಇರೋದು. ಇವರು ಸಮಸ್ಯೆ ಏನು ಅಂತಂದರೆ, ಇವರಿಗೆ ನಿಮಗೆ ಅದನ್ನು ನೀವು ಪುರಾಣವಾಗಿ ಒಪ್ಕೊಳ್ತೀರಾ, ಪುರಾಣವಾಗಿ ಒಪ್ಕೊಳ್ಳಿ, ಕಾವ್ಯವಾಗಿ ಒಪ್ತೀರಾ, ಕಾವ್ಯವಾಗಿ ಒಪ್ಪಿ. ನಮ್ಮಲ್ಲಿ ಕಾವ್ಯದ ಕ್ರಮ ಏನು ಅಂತಂದರೆ, ಯಾರು ಶ್ರೀರಾಮಚಂದ್ರನು ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದನು, ಯಾವ ರಾಮಾಯಣದಲ್ಲೂ ಕತೆ ಹೇಳಲ್ಲ, ರಾಮಾಯಣ ಪಾರಾಯಣದಲ್ಲೂ ಹೇಳಲ್ಲ. ನಿಮ್ಮ ಈಗ ಶ್ರೀರಾಮಚಂದ್ರ ಹುಟ್ಟುತ್ತಾನೆ, ಈಗ ಬೆಳೀತಾನೆ, ವನವಾಸಕ್ಕೆ ಹೋಗ್ತಾನೆ, ಅದು ಪ್ರತಿ ಕ್ಷಣ ಸಂಭವಿಸುವ ಕಥೆ. ಅದು ಇದು ನಿಮ್ಮ ನಂಬಿಕೆ ಈ ಥರ ಇರಬೇಕು. ಸೊ ನೀವು ಅದನ್ನು ಇತಿಹಾಸವಾಗಿ ಮಾಡಿದ್ರೆ, ಅಯೋಧ್ಯೆಯಲ್ಲೇ ಹುಟ್ಟಿದ್ನ ಶ್ರೀರಾಮ, ಬರ್ತ್ ಸರ್ಟಿಫಿಕೇಟ್ ಇಲ್ಲಿದೆ ಕೊಡಿ, ಶ್ರೀರಾಮ ಅಯೋಧ್ಯೆಯಲ್ಲಿದ್ದ, ಯಾವ ರಾಮಾಯಣದನ್ನು ನಿರಾಕರಿಸಿಲ್ಲ. ನಮ್ಮ ದೇವಸ್ಥಾನದಲ್ಲಿ ರಾಮ ಇದ್ದಾನ, ಖಂಡಿತ ನಮ್ಮ ದೇವಸ್ಥಾನದಲ್ಲಿದ್ದಾನೆ. ಇದು ಹಿಂದೂ ಧರ್ಮದ ಶಕ್ತಿ. ನಿಮಗೆ ಅವನು ಏಕಕಾಲದಲ್ಲಿ ಕೃಷ್ಣ ದ್ವಾರಕೆಗೂ ಸೇರಿದವನು, ನಮ್ಮ ಉಡುಪಿಗೂ ಸೇರಿದವನು. ಇದು ಈ ನಂಬಿಕೆಯನ್ನು ನೀವು ಇಟ್ಟುಕೊಂಡ್ರೆ ನೀವು ಯಾವುದನ್ನು ಈಗ ಜೀವನದಲ್ಲಿ ಬಹಳ ತಾಯಿ ಅನ್ನೋದು ನಿಮಗೆ ಸೈಂಟಿಫಿಕಲಿ ಪ್ರೂವ್ಡ್, ಯಾರು ನಿಮ್ಮ ತಾಯಿ ಅಂಥೇಳಿ. ತಂದೆ ಅನ್ನೋದು ಯಾವತ್ತೂ ನಂಬಿಕೆ. ನಮ್ಮಮ್ಮ ಹೇಳಿದಲ್ಲಿ ಇವರೇ ನಿಮ್ಮಪ್ಪ ಅಂಥೇಳಿ. ಪ್ರತಿ ಸಲ ಯಾರೋ DNA ಟೆಸ್ಟ್ ಮಾಡಿ ನೋಡ್ತಾರ, ನಿಮ್ಮಪ್ಪ ಇವರೇ ಹೌದಾ ಅಲ್ವಾ ಅಂಥೇಳಿ. ಈ ನಂಬಿಕೆಗಳು ಇಲ್ಲದಿದ್ದರೆ ನಾವು ಬದುಕೋಕ್ಕೆ ಜೀವನದಲ್ಲಿ